ಚಳ್ಳಕೆರೆ ತಾಲೂಕು ಕಲಾವಿದರು ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಸ್ನೇಹ ಮೆಲೋಡಿ ಆರ್ಕೆಸ್ಟ್ರಾ ಹಾಗೂ ಕುರಂಗರಾಜು ಕುಟುಂಬದವರ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ದಕ್ಷಿಣ ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಸ್ಮರಣಾರ್ಥ ಗಾಯನ ನಮನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ರತ್ನಮ್ಮ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸುಮಾರು 48,000ಕ್ಕೂ ಅಧಿಕ ಗೀತೆಗಳನ್ನು ಹಾಡುವ ಮೂಲಕ ಎಸ್ ಜಾನಕಿ ಅವರು ಭಾರತೀಯ ಸಂಗೀತ ಲೋಕದಲ್ಲಿ ಅಜರಾಮರ ಸಾಧನೆಯನ್ನ ಮಾಡಿದ್ದಾರೆ. ಅವರ ಸುಮಧುರ ಗಾಯನ ಇಂದಿಗೂ ಸಂಗೀತಾಸಕ್ತರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದು, ಅವರ ಸಾಧನೆ ಪ್ರತಿಯೊಬ್ಬ ಕಲಾವಿದರಿಗೂ ಪ್ರೇರಣೆಯಾಗಿದೆ ಎಂದು ಹೇಳಿದರು. ತುಂಬಾ ಸಂತೋಷ ಆಗ್ತಿದೆ. ಜಾನಕಿ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾತುಗಳೇ ಬರೋದಿಲ್ಲ. ಅವ್ರು ಆಡೋ ಭಾಷೆಗಳು ಎಷ್ಟು 40,000 ಭಾಷೆಗಳು ಆಡಿರ್ತಾರೆ. 48,000 ಹಾಡುಗಳು ಆಡಿರ್ಬೋದು. ಅವರು 20 ಭಾಷೆಯಲ್ಲಿ 48,000 ಹಾಡುಗಳು ಸುಮ್ಮನೆ ಇಲ್ಲ. ಇವತ್ತು ಇಂಗ್ಲೆಂಡ್ ನಾವು ಕಲಿಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ತಾಯಿ ಆಶೀರ್ವಾದ ನಮ್ಗೆ ಎಲ್ಲರೂ ಸಿಗಲಿ ಅಂತ ನಾವು ಬಯಸ್ತೀವಿ. ಬಳಿಕ ಮಾತನಾಡಿದ ಮಣಿಕಂಠ ಸ್ವಾಮಿ, ಸಂಗೀತಕ್ಕೆ ಯಾವುದೇ ಭಾಷೆಯ ಗಡಿಗಳಿಲ್ಲ. ಎಸ್ ಜಾನಕಿ ಅವರ ಗಾಯನ ದೇಶಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದು, ಅವರ ಜೀವನ ಹಾಗೂ ಸಾಧನೆ ಯುವ ಕಲಾವಿದರಿಗೆ ಸ್ಫೂರ್ತಿಯಾಗಿದೆ ಎಂದು ತಿಳಿಸಿದರು. ಇನ್ನು ಗಾಯಕಿ ರತ್ನಮ್ಮ ಮಾತನಾಡಿ, ಎಸ್ ಜಾನಕಿ ಅವರ ಹಾಡುಗಳು ಪ್ರತಿಯೊಬ್ಬ ಗಾಯಕರಿಗೂ ಮಾರ್ಗದರ್ಶನವಾಗಿದ್ದು, ಅವರ ಗಾಯನ ಶೈಲಿ ಮತ್ತು ಭಾವಾಭಿವ್ಯಕ್ತಿ ಸದಾ ಮಾದರಿಯಾಗಿದೆ ಎಂದು ಹೇಳಿದರು. ಇನ್ನು ಕಲಾವಿದ ರಾಮಣ್ಣ ಮಾತನಾಡಿ, ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲಾ ಮತ್ತು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಯುವ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವ ಮೂಲಕ ಸಂಗೀತ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಕೆಲಸ ನಿರಂತರವಾಗಿ ನಡೆಯಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ. ಬಳಿಕ ಸ್ಥಳೀಯ ಗಾಯಕ ಗಾಯಕಿಯರು ಎಸ್ ಜಾನಕಿ ಅವರು ಹಾಡಿದ ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಭಾಷೆಗಳ ಜನಪ್ರಿಯ ಗೀತೆಗಳನ್ನು ಹಾಡಿ ನೆರೆದಿದ್ದ ಸಂಗೀತಾಸಕ್ತರನ್ನ ರಂಜಿಸಿದ್ರು. ನಾನು ಇಷ್ಟು ಹೇಳಬಲ್ಲೆ, ನಮಗೆ ತಿಳಿದಿರೋದು ಅಂದರೆ 30-35 ವರ್ಷದಿಂದ ನಾವು ಹಾಡಿರೋದು. ಅವ್ರ ಹಾಡುಗಳನ್ನೇ ಹಾಡಿ ನಾವು ಇಷ್ಟು ಜನ ಜೀವನ ಮಾಡಿದೀವಿ ಅಂದ್ರೆ ಅದು ಸುಮ್ಮನೆ ತಮಾಷೆ ಅಲ್ಲ. ಫಿಲಮ್ ಫೀಲ್ಡ್ ಹಾಡೋದೇ ಬೇರೆ, ನಾವು ನಿಮ್ಮಂತ ಜನಗಳಿಗೆ ರಂಜಿಸೋದೇ ಬೇರೆ. ಅವ್ರ ಹಾಡನ್ನ ಅವ್ರ ತರನೇ ಹಾಡ್ಬೇಕು ಅನ್ನೋದೇನಿಲ್ಲ. ಹೆಂಗ್ ಹಾಡಿದ್ರು ಅವರು ತುಂಬಾ ಚೆನ್ನಾಗಿ ಹಾಡ್ತೀರ ಇವತ್ತು ಒಂದು ಮಕ್ಕಳಿಂದ ಇರೋದು ಇನ್ನು ದೊಡ್ಡವರು ಅಷ್ಟು ಒಂದು ಅನ್ಯೂನ್ಯತೆ ನಮ್ಮ ತಾಯಿ ಇರೋದು. ಅವ್ರ ಹಾಡುಗಳನ್ನ ನಾವು ಇಷ್ಟು ಜನ ಕಲಾವಿದರು ಹಾಡ್ಕೊಂಡು ಇವತ್ತು ನಾವು ಅನ್ನ ತಿಂತಾ ಇದ್ದೀವಿ ಅಂದ್ರೆ ನಾವು ನಿಜವಾಗ್ಲೂ ಅವ್ರನ್ನ ನಾವು ಪಡ್ಕೊಂಡಿದ್ದೀವಿ. ಯಾಕೆಂದ್ರೆ ನಮಗೆ ಜೀವನನೇ ಬಂದು ಹಾಡೇಳೋದು, ಬರೀ ನಾವು ಸಿಂಗಿಂಗ್ ಮಾಡೋದು. ಹಾಡೇಳೋದು ಅಂದ್ರೆ ಇವ್ರ ತರನೇ ಹಾಡ್ಬೇಕು, ಹಿಂಗೆ ಆಡ್ಬೇಕು. ಅವಾಗೆಲ್ಲ ₹100 ನಮ್ಗೆ ₹100, ₹50 ನಮ್ಗೆ ಹಾಡಕ್ಕೆ ಕೊಟ್ಟಿದ್ವಿ. ಯಾವ ಸಂದರ್ಭದಲ್ಲಿ ಇರ್ಬೇಕಾದ್ರೆ ಅಡುಗೆ ಮಾಡಿ ಹೆಣ್ಮಕ್ಳು ಗಂಡು ಮಕ್ಕಳು ಹೊರಗಡೆ ಕಡೆ ಪಕ್ಷ ಏಕಾಟದಲ್ಲಿ 2 ನಿಮಿಷ ಕಳೀತಾರಲ್ಲ ಹೊರಗಡೆ, ಅಲ್ಲಾದ್ರೂ ಕೆಲವು ಹಾಡುಗಳನ್ನ ಹಾಡಕ್ಕೆ ಆಗ್ತದೆ. ಯಾವ ಹಾಡು ಹಾಡಿದ್ರು ಜಾನಕರ ಕಡೆಯಿಂದ ಬಂದ ಹಾಡು. ಕೃಷಿಕರಿರ್ಬೋದು, ಕಾರ್ಮಿಕರಿರ್ಬೋದು, ನೌಕರರಿರ್ಬೋದು, ಅವಿದ್ಯಾವಂತರಿರ್ಬೋದು, ಶರಣರಿರ್ಬೋದು, ದಾಸರಿರ್ಬೋದು, ಯಾರೇ ಇರ್ಬೋದು, ಒಂದಲ್ಲ ಒಂದು ಹಾಡು ನಾವು ಹಾಡಾಡ್ತೀವ ಅದು ಅವರು ಕೊಟ್ಟ ಹಾಗಾದ್ರೆ ಅವ್ರು ಹೆಂಗಾಗ್ತದೆ. ನಿತ್ಯವೂ ನಿರಂತರವೂ ಸದಾ ಕಾಲವು ಯಾರು ಆಳಂತ ಮಹಾ ಅಣತೆ ಬೆಳಕಿನ ಮೂಲ ಎಸ್ ಜಾನಕಮ್ಮನವರಂತ ನನ್ನ ಭಾವನೆ. ಒಂದು ಪುಣ್ಯದ ಕೆಲಸ ಅಂದ್ರೆ 91-92ರಲ್ಲಿ ನೆಲಮಂಗಲದ ವಿಶ್ವಶಾಂತಿ ಆಶ್ರಮದ ಉದ್ಘಾಟನೆಗೆ ಬಂದಿದ್ರು. ಎಷ್ಟು ಸರಳವಾಗಿ ಬಂದಿದ್ರು ಅಂದ್ರೆ ಒಂದು ಹಾರ್ಮೋನಿಯಂ, ಒಂದು ತಬಲಾ ಬಿಟ್ಟಿದ್ದು ಏನೂ ತಂದಿರಲಿಲ್ಲ. ಸ್ವಾಮೀಜಿಯವರು ಮುಂದೆ ಕೂರಿಸಿದ್ದು ಸತತವಾಗಿ 3 ಗಂಟೆಗಳ ಕಾಲ ಬರೀ ಕೃಷ್ಣನ ಮೇಲೆ ಹಾಡಿದಂತ ಗೀತೆ. ಅದೊಂದೇ ನಮ್ಮ ಜನ್ಮದಲ್ಲಿ ಸಾಕುವಂತ ಜನಗಳಂದ್ರೆ ಇದು ನೀವು ನಮಗೆ ಕೊಟ್ಟಂತ ಆದಾಯ. ಯಾಕೆಂದ್ರೆ ಕೊಡಗೇರಿಗೆ ನಮ್ಮ ವಾಜಪೇಯಿ ಬಂದಿರಲಿ, ಕೊಡಗೇರಿಗೆ ಅವಾಗ ಮಾತಾಡಿದ್ರು, ಎಲ್ಲಿ ಯಾವುದೇ ಮಾತಾಡಿದ್ರು ಅಮ್ಮ ಅಂತ ಹುಡ್ತಾರಂತೆ. ಇಲ್ಲಿ ಹುಟ್ಟುವಾಗ ರಾಜ್ಯ ಅಂತ ಹುಡ್ತಾರಂತೆ. ಅಸಂಖ್ಯಾತ ಜನ ಕಲಾವಿದರು ಅಲ್ಲಿಂದ ಮೈ ಬಿಡಿಸ್ಕೊಂಡು ಬಿಟ್ಟಿರ್ತಕ್ಕಂಥ ಸಾಕ್ಷಿಗಳು. ಅಂತಹ
ಹಾರೈಕೆ ಹೊತ್ತಂತ ಈ ಗ್ರಂಥ ನಿಮ್ಮ ಮನೆಯ ಅಂಗಳದ ಪುಸ್ತಕ ಅಂತ ತಿಳ್ಕೊಂಡು ಹುಟ್ಟಿದ ಎಲೆ ಮನೆ ಕಾಯಿಗಳು ನಮ್ಮ ಗೆಳೆಯರು ಹೇಳುದು ನಿಜ. ಅಸಂಖ್ಯಾತವಾದ ಜನ ನಮ್ಮ ಕೊಡಗಿರೆ ತಾಲೂಕಿನಲ್ಲಿದ್ದಾರೆ. ನಮ್ದು ದುರ್ದೈವ ಕೊಡಗಿರೆ ಕಲಾವಿದರು ನಟರಾಜರಿಂದ ಹಿಡಿದು ಇವತ್ತಿನ ನಟರಾಜರಿಂದ ಹಿಡಿದು ಇನ್ನು ಬರ್ತಿರೋ ಮುಗಿನವರೆಗೂ ಅದೊಂದು ಶಾಪ. ಇಲ್ಲೇ ಯಾವತ್ತೂ ಪುರಸ್ಕರಿಸಲ್ಲ. ಯಾರು ಬೇಕಾದ್ರೂ ಬೇಕಾಗೋದು, ಯಾರು ಬೇಕಾದ್ರೂ ಬೇಕಾಗೋದು. ಕೊರಟಗೆರೆ ಮಕ್ಕಳನ್ನ ಅವತ್ತು ಬೆಳೆಸಲ್ಲ. ಒಂದು ತಬಲೆ ಪಡಿಬೇಕಾದ್ರೆ ಒಂದು ಕೀಬೋರ್ಡ್ ಬಳ್ಳಾರಿಯಿಂದ ಕಳಿಸ್ತಾರೆ, ಹುಬ್ಳಿಂದ ಕಳಿಸ್ತಾರೆ, ಬೆಂಗಳೂರಿಂದ ಕಳಿಸ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಬೆಳೆದಿಲ್ವಾ? ತಾವೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಜಾನಕಮ್ಮನವರ ಹಾಡನ್ನ ಕೇಳಿದ್ರೆ ಸರಿಸುಮಾರು ಇವತ್ತಿಗೆ 60 ವರ್ಷಗಳ ಕಾಲ 70 ವರ್ಷಗಳ ಕಾಲ ಅವರ ಧ್ವನಿ ಈಗ ಎಲ್ಲ ರಂಗಗೀತೆಗಳು ಎಲ್ಲ ಸಾಂಸ್ಕೃತಿಕ ಗೀತೆಗಳನ್ನ ನಾವು ಕೇಳಿದ್ವಿ. ಒಂದು ಅರ್ಥ ಮಾಡ್ಕೋಬೇಕು, ಸಾಹಿತ್ಯಗಳು ಹಾಡುಗಳನ್ನ ಸಾಹಿತ್ಯವನ್ನ ಹಾಡಿನ ರೂಪಕ್ಕೆ ಬರ್ಕೊಡ್ಬೇಕು. ಆದ್ರೆ ಬಾಬಾ ತುಂಬಿ ಹಾಡಿದ್ದಲ್ಲ ಜಾನಪದ. ಯಾವುದೇ ಹಾಡನ್ನು ಕೊಡಲಿ, ಹಾಡು ಜೀವ ಕಂಡಿತ್ತು. ಸಾಹಿತಿ ಪದಗಳನ್ನ ಪದಪುಂಜಗಳನ್ನ ಜೋಡಿಸ್ಕೊಟ್ರೆ ಜಾನಪದನವರ ಕಲೆ ಎಲ್ಲಿತ್ತು ಅಂದ್ರೆ ಹಾಡಿನ ರಾಗ ತಾಳ ಮತ್ತೆ ಭಾವವನ್ನು ತುಂಬುವಂಥದ್ದು. ಅದು ಅವರು ವಿಶೇಷವಾಗಿ ಮಾಡಿಕೊಂಡು ಬಂದಂತ ದಕ್ಷಿಣ ಭಾರತದ ಗಾನ ಹೋಗಿದೆ. ನಮ್ಮನೆಲ್ಲ ಹೆಚ್ಚಿನ ಹಾಡುಗಾರರಿಂದ ಭಾವ ತುಂಬಿ ಆಡಿದಂತ ಜೀವನ ಇವತ್ತು ಜೀವನವನ್ನು ಬಿಟ್ಟೋಗಿರ್ಬೋದು. ಆದ್ರೆ ಅವ್ರು ಕೊಟ್ಟೋಗಿರ್ತಕ್ಕಂಥ ಹಾಡುಗಳಿರ್ಬೋದು, ಭಾವಾತ್ಮಕ ಚಿಂತನೆಗಳಿರ್ಬೋದು, ಆ ಹಾಡುಗಳನ್ನ ಕಡಿಮೆ 45,000 ಹಾಡುಗಳು ಅಂದ್ರೆ 45,000 ಹಾಡುಗಳನ್ನ ಹಾಡಲಿಕ್ಕೆ ತೆಗೆದುಕೊಂಡಂತ ಸಮಯ, ಅವರ ಜೀವನ ಪರಿಮಾಣ ಮನೆ ಗಳಿಗೆ ಹೋಗಿದ್ದಾರೆ. ಬಹಳ ವಿಶೇಷ ಅಂದ್ರೆ ದಕ್ಷಿಣ ಭಾರತದಲ್ಲಿ ಇದ್ದು ಮೊದಲಿನಿಂದ ಕೊಡಗು ಅವರ ಕನಸೇನಿತ್ತು ಏನು ವಿಚಾರ ಅನ್ನೋದು ಗೊತ್ತಿಲ್ಲ. ಆದ್ರೆ ಮೈಸೂರು ಭಾಗಕ್ಕೆ ಬಂದು ಮೈಸೂರಲ್ಲಿ ತನ್ನ ಜೀವನವನ್ನ ಅಂತಿಮಗೊಳಿಸಿಕೊಂಡಿದ್ದು ಈ ನಾಡಿನ ಪುಣ್ಯ ಅಂತ ಇದೆ. ಆ ತಾಯಿನ ನೆಲೆಸುವುದಕ್ಕೆ ತನ್ನ ತಾಯಿನ ಸಂಸ್ಕೃತಿಗೆ ಉಳಿಸಿ ಆ ತಾಯಿನ ಮನೆಯಲ್ಲಿ ನಡೆಸಿ ದಯವಿಟ್ಟು ನೀವು ತಾಯಿ ಬಗ್ಗೆ ಮಾತನಾಡಲು ದೊಡ್ಡ ವ್ಯಕ್ತಿ ಮಾಡಲ್ಲ. ಹಾಗಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಮರೆಯಲಾಗದ ಹೋಗಿದೆ ಮಾನವೀಯವಾಗಿ ಕೋಟ್ಯಾಂತರ ಜನರ ರುಚಿಗೆ ಪಾತ್ರರಾಗಿ ಎಷ್ಟು ನಿಮ್ಮ ಎಷ್ಟು ಹಾಡು ಕೇಳಿದ್ರು ಸಾಲಲು ಇನ್ನೊತ್ತು ನಮ್ಮ ಎಲ್ಲ ಗಾಯಕರ ಪರವಾಗಿ ಇದು ನಿಮಗೆ ಕೋಟಿ ಕೋಟಿ ನಮ್ಮನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಉತ್ತರಗಳನ್ನು ಪ್ರಾರಂಭವನ್ನು ಅರ್ಪಿಸ್ತಾ ಅದರಲ್ಲಿ ದಿಗ್ಗಜ ಗಾಯಕರ ಜೊತೆಯಾಗಿ ಹಾಗೂ ಚಿತ್ರಣ ನಡೆಸುವ ಚಿತ್ರನಟಿಯರ ಆಯಾ ಧ್ವನಿಗೆ ಅವರಿಗೆ ಸಹಕಾರ ಕೊಡುತ್ತಾ ಆಯಾ ಬಹುವಾಗಿ ಅನುಸಾರವಾಗಿ ತಮ್ಮ ಕಂಠಸಿರಿಯನ್ನು ಒದಗಿಸಿದ ಸಪ್ತ ಸ್ವರಗಳ ವೇದಗಳನ್ನು ಹೋಗಿವೆ. ಇದೊಂದು ನಮ್ಮೆಲ್ಲರ ಗೌರವಗಳು. ನಮ್ಮ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಹೇಳಿ ಶ್ರೀಮತಿ ಹೆಚ್ಚಾಗಿಯವರಿಗೆ ತಮ್ಮೆಲ್ಲರ ಪರವಾಗಿ ನಾವು ಆಶೀರ್ವಾದ ಕೊಡ್ತಾ ಅವರ ಆಶೀರ್ವಾದ ನೀಡಿ ಹೇಳಿ ಮತ್ತೊಮ್ಮೆ ನಮ್ಮನ್ನ ಎಲ್ಲರ ಪರವಾಗಿ ಅರ್ಪಿಸೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ. ಇನ್ನು ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾದ ಸ್ಪರ್ಧೆಗಳಿಗೆ ಕುರಂಗರಾಜು ಕುಟುಂಬದವರ ವತಿಯಿಂದ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ವಿತರಿಸಲಾಯಿತು. ಉಳಿದ ಸ್ಪರ್ಧೆಗಳಿಗೆ ಸಮಾಧಾನಕರ ಬಹುಮಾನ ನೀಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸ್ನೇಹ ಮೆಲೋಡಿಸ್ ಆರ್ಕೆಸ್ಟ್ರಾ ಸಂಸ್ಥೆಯ ಮಾಲೀಕರು ನಟರಾಜು ವೆಂಕಟೇಶ್ ಕುರಂಗರಾಜು ಕುಟುಂಬದ ಹನುಮಂತಮ್ಮ, ರಾಘವೇಂದ್ರ, ಧನುಷ್ ಕುರಂಗ, ಕಾರ್ತಿಕ್ ಕುರಂಗ, ವಿಘ್ನೇಶ್, ವಿವಿಧ ಕ್ಷೇತ್ರಗಳ ಗಣ್ಯರು, ಕಲಾವಿದರು, ಸಂಗೀತಾಸಕ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಗಾನ ಕೋಗಿಲೆ ಎಸ್ ಜಾನಕಿ ಅವರಿಗೆ ಭಾವಪೂರ್ಣ ಗಾಯನ ನಮನವನ್ನ ಸಲ್ಲಿಸಿದರು. ಇನ್ನು ಸಂಗೀತದ ಮೂಲಕ ಗಾನ ಕೋಗಿಲೆ ಎಸ್ ಜಾನಕಿ ಅವರ ಸಾಧನೆಯನ್ನ ಸ್ಮರಿಸಿ ಈ ಕಾರ್ಯಕ್ರಮದಲ್ಲಿ ಹಿರಿಯರು, ಯುವ ಕಲಾವಿದರು ಮತ್ತು ಸಂಗೀತಾಸಕ್ತರು ಒಂದೇ ವೇದಿಕೆಯಲ್ಲಿ ಸೇರಿ ಅವರ ಅಮರ ಗೀತೆಗಳಿಗೆ ಗೌರವವನ್ನ ಸಲ್ಲಿಸಿದರು.